ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕುಕಿಂಗ್ ಚಾನಲ್. ನಾನು ಸುನೀತಾ. ಇವತ್ತು ತುಂಬಾ ಆರೋಗ್ಯಕರವಾದ ಐರನ್ ಕಂಟೆಂಟ್ ತುಂಬಾ ಹೇರಳವಾಗಿರುವಂತಹ ರಾಗಿ ರೊಟ್ಟಿ ರೆಸಿಪಿಯನ್ನು ಮಾಡ್ತಿದ್ದೀನಿ. ತುಂಬಾ ಈಸಿಯಾಗಿ ಅಷ್ಟೇ ಪರ್ಫೆಕ್ಟಾಗಿ ಕೂಡ ನೀವು ಮನೆಯಲ್ಲೇ ಮಾಡ್ಬೋದು. ಅದನ್ನು ಹೇಗೆ ಮಾಡೋದು ಅಂತ ನಾನಿಲ್ಲಿ ತೋರಿಸ್ತಿದ್ದೀನಿ. ನಾನು ಈ ಬೌಲಲ್ಲಿ 1 ಬೌಲ್ನಷ್ಟು ನಾನು ರಾಗಿ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಿದ್ದೀನಿ. ನಾನು ರಾಗಿಯನ್ನು ಮಿಲ್ಲಲ್ಲಿ ಪೌಡ್ರ್ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಹಾಕ್ತಿದ್ದೀನಿ. ನೀವು ರೆಡಿಮೇಡ್ ಪೌಡ್ರ್ ಬೇಕಾದರೆ ಸಿಗುತ್ತೆ, ಅದನ್ನು ನೀವು ಮಾಡ್ಬೋದು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ನಾನು 2 ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ತಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿ ಹಾಕಬೇಕು. ಹಾಗೆ ನಾನು 3 ಹಸಿಮೆಣಸಿಕಾಯನ್ನು ಮಿಕ್ಸಿಯಲ್ಲಿ ಪೇಸ್ಟ್ ಮಾಡಿ ಹಾಕ್ತಿದ್ದೀನಿ. ಇದನ್ನು ಕಟ್ ಮಾಡಿ ಹಾಕಿದರೆ ಮಕ್ಕಳು ತೆಗೆದು ಹಾಕ್ತಾರಲ್ಲ, ಹಾಗಾಗಿ ನಾನು ಪೇಸ್ಟ್ ಮಾಡಿ ಹಾಕ್ತಿದ್ದೀನಿ. ತುಂಬಾ ರುಚಿಕರವಾಗಿ ಅಷ್ಟೇ ಆರೋಗ್ಯವಾಗಿರುವ ಈ ರಾಗಿ ರೊಟ್ಟಿ ರೆಸಿಪಿಯನ್ನು ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹಾಗೆ 1 ಬೌಲ್ನಷ್ಟು ನಾನು ಕ್ಯಾರೆಟನ್ನು ಹಾಕ್ತಿದ್ದೀನಿ, ತುರಿದ್ಬಿಟ್ಟು ಹಾಕ್ತಿದ್ದೀನಿ. ಹಾಗೆ 1 ಬೌಲ್ನಷ್ಟು ಸಬ್ಬಸಿಗೆ ಸೊಪ್ಪನ್ನು ನಾನಿಲ್ಲಿ ಹಾಕ್ತಿದ್ದೀನಿ. ನೀವು ಮೆಂತ್ಯ ಸೊಪ್ಪು ಬೇಕಾದರೆ ಹಾಕ್ಬೋದು. ಹಾಗೆ 1 ಬೌಲ್ನಷ್ಟು ಕೊತ್ತಂಬರಿ ಸೊಪ್ಪನ್ನು ನಾನಿಲ್ಲಿ ಕಟ್ ಮಾಡಿ ಹಾಕ್ತಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಿದ್ದೀರಾ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ನಾನು ಗ್ಯಾಸ್ ಮೇಲೆ ನೀರನ್ನು ಕಾಯಿಸಲಿಕ್ಕೆ ಇಟ್ಟಿದ್ದೀನಿ. ನೀರು ಚೆನ್ನಾಗಿ ಕುದಿ ಬರಬೇಕು. ಈ ಥರ ನೋಡಿ, ಈ ಥರ ಚೆನ್ನಾಗಿ ಕುದಿ ಬಂದ ಮೇಲೆ ನಾನು ರಾಗಿಯ ಈ ಮಿಶ್ರಣಕ್ಕೆ ಹಾಕ್ತಿದ್ದೀನಿ. ನೀರನ್ನು ಸ್ವಲ್ಪನೇ ಹಾಕಿ ಚೆನ್ನಾಗಿ ಹಿಟ್ಟನ್ನು ನಾದ್ಕೋಬೇಕು. ನಾನು ರಾಗಿ ರೊಟ್ಟಿಯನ್ನು ತಟ್ಟದೆ ಲಟ್ಟಿಸಿ ಮಾಡಬಹುದಾದಂತಹ ವಿಡಿಯೋವನ್ನು ನಾನು ಹಾಕಿದ್ದೀನಿ. ಯಾರು ಬೇಕಾದರೂ ನೋಡ್ಬೋದು. ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಹೊಸಬರು ರೊಟ್ಟಿಯನ್ನು ಮಾಡಲಿಕ್ಕೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ನೀವು ಒಂದ್ಸಲ ಇದೇ ರೀತಿಯಾಗಿ ರಾಗಿ ರೊಟ್ಟಿಯನ್ನು ಟ್ರೈ ಮಾಡಿ ನೋಡಿ. ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಕೇವಲ ಅರ್ಧ ಗಂಟೆಯಲ್ಲಿ ಈ ರಾಗಿ ರೊಟ್ಟಿಯನ್ನು ನೀವು ಮಾಡಿ ಮುಗಿಸ್ಬೋದು. ಅಷ್ಟು ಟೇಸ್ಟಿಯಾಗಿರುತ್ತೆ, ಅಷ್ಟೇ ಪರ್ಫೆಕ್ಟಾಗಿ ಕೂಡ ಬರುತ್ತೆ. ನೋಡಿ, ನಾನು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ನಾದ್ಕೊತಿದ್ದೀನಿ. ನೀವು ನೀರು ಜಾಸ್ತಿ ಆದರೆ ಇನ್ನೊಂದು ಸ್ವಲ್ಪ ನೀವು ಹಿಟ್ಟನ್ನು ಹಾಕಿ ಕಲಿಸ್ಬೋದು. ರಾಗಿ ಹಿಟ್ಟು ಇಲ್ಲ ಅಂದರೆ ನೀವು ಸ್ವಲ್ಪ 1 ಬೌಲ್ನಷ್ಟು ನೀವು ಗೋಧಿ ಹಿಟ್ಟನ್ನು ಹಾಕಿ ಕಲಿಸ್ಬೋದು. ಒಂದು ಸೌಟಿನ ಸಹಾಯದಿಂದ ಮಿಕ್ಸ್ ಮಾಡಬೇಕು. ತುಂಬಾ ಬಿಸಿ ಇರುತ್ತೆ ಇದು. ಹೊಸಬ್ರು ಯಾರೆಲ್ಲ ನಮ್ಮ ಚಾನಲನ್ನು ನೋಡ್ತಿದ್ದೀರಾ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾವು ಮಾಡೋ ಪ್ರತಿಯೊಂದು ಹೊಸ ರೆಸಿಪಿಯು ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ. ಆವಾಗ ನಮ್ಮ ವಿಡಿಯೋಸ್ನ ನೀವೇ ಮೊದಲು ನೋಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ನೋಡಿ, ಈ ಥರ ಆಗಬೇಕು ಕನ್ಸಿಸ್ಟೆನ್ಸಿ. ಸ್ವಲ್ಪ ಮೃದುವಾಗಿ ನಾದ್ಕೋಬೇಕು. ಇವಾಗ ಒಂದು 2 ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆಯನ್ನು ಹಾಕ್ತಿದ್ದೀನಿ. ನೀವು ಯಾವ ಎಣ್ಣೆಯನ್ನು ಬಳಸ್ತೀರಾ ಆ ಎಣ್ಣೆಯನ್ನು ಹಾಕ್ಬೋದು. ಇಲ್ಲವಾದರೆ ತುಪ್ಪವನ್ನು ಹಾಕಿ ಕಲಿಸ್ಬೋದು. ಸ್ವಲ್ಪ ಮೆತ್ತಗೆ ಕಲಿಸ್ಬೇಕು, ತುಂಬಾ ಚೆನ್ನಾಗಾಗುತ್ತೆ. ನಾವು ಹೇಗೆ ನಾದ್ಕೋತೀವಲ್ಲ ಹಿಟ್ಟು, ಅಷ್ಟು ಚೆನ್ನಾಗಿ ಬರುತ್ತೆ ರೊಟ್ಟಿ. ನಾನು ಈ ಹಿಟ್ಟಲ್ಲಿ ಒಂದು 10 ರಿಂದ 12 ಉಳ್ಳಿಯನ್ನು ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ತಟ್ಟಲಿಕ್ಕೆ ಸ್ವಲ್ಪ ಕೈಗೆ ಅಂಟುತ್ತೆ, ಆದರೆ ಮಾಡೋ ಮುಂದೆ ತುಂಬಾ ಚೆನ್ನಾಗಾಗುತ್ತೆ. ಇವಾಗ ನಾನು ಒಂದು ಬಾಳೆ ಎಲೆಯಲ್ಲಿ ಈ ಥರ 1 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ, ನೋಡಿ, ಕೈಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಈ ಥರ ನೀವು ಸ್ಮೂತಾಗಿ ಮಾಡಿಕೊಂಡು ತಟ್ಟಬೇಕು. ನಿಮಗೆ ಇನ್ನೂ ಉಳ್ಳಿ ದೊಡ್ಡದು ಬೇಕು, ಬಾಳೆ ಎಲೆ ದೊಡ್ಡದಿದ್ದರೆ ಇನ್ನೂ ನೀವು ಉಳ್ಳಿಯನ್ನು ಜಾಸ್ತಿ ತೊಗೊಂಡು ರೊಟ್ಟಿಯನ್ನು ದೊಡ್ಡದಾಗಿ ತಟ್ಬೋದು. ಗ್ಯಾಸ್ ಮೇಲೆ ನಾನು ಹಂಚನ್ನು ಕಾಯಲಿಕ್ಕೆ ಇಟ್ಟಿದ್ದೀನಿ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನೀವು ತಟ್ಟಿ ಹಾಕ್ಬೋದು. ಐರನ್ ಕಂಟೆಂಟ್ ತುಂಬಾ ಹೇರಳವಾಗಿರುವಂತಹ ಈ ರಾಗಿ ರೊಟ್ಟಿ ರೆಸಿಪಿಯನ್ನು ನೀವು ಇವತ್ತೇ ಮನೆಯಲ್ಲೇ ಟ್ರೈ ಮಾಡಿ ನೋಡಿ. ತುಂಬಾ ಟೇಸ್ಟಿಯಾಗಿ ಅಷ್ಟೇ ಈಸಿಯಾಗಿ ಕೂಡ ಮಾಡ್ಕೋಬಹುದು. ನೋಡಿ, ಇವಾಗ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ. ಯಾವುದೇ ರೀತಿ ಅಂಟ್ಕೊಳ್ಳೋ ಅಂಥ ಸಾಧ್ಯತೆಯೇ ಇಲ್ಲ. ನೀವು ತೆಳ್ಳಗೆ ಅಥವಾ ದಪ್ಪಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ತಟ್ಬೋದು. ನೋಡಿ, ನಾನು ಮೀಡಿಯಮ್ ಸೈಜಲ್ಲಿ ರೊಟ್ಟಿಯನ್ನು ತಟ್ಟಿ ಇವಾಗ ಹಂಚಿಗೆ ಹಾಕ್ತಿದ್ದೀನಿ. ಹಂಚಿಗೆ ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಇವಾಗ ಹಾಕ್ತಿದ್ದೀನಿ. 2 ಮಿನಿಟ್ಸ್ ಬಿಟ್ಟರೆ ಬಾಳೆ ಎಲೆ ತಾನಾಗೆ ಬಿಡುತ್ತೆ. ನೋಡಿ, ನೀವು ಪೇಪರಲ್ಲಾದರೂ ಹೋಳಿಗೆ ಪೇಪರಲ್ಲಾದರೂ ನೀವು ಮಾಡ್ಕೋಬೋದು. ಬಾಳೆ ಎಲೆ ಇಲ್ವಾದರೆ ಹೋಳಿಗೆ ಪೇಪರಲ್ಲಾದರೂ ಮಾಡ್ಕೋಬೋದು. ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಇದನ್ನು ಬೇಯಿಸ್ಕೋಬೇಕು. ಈ ರಾಗಿಯಲ್ಲಿ ಹಾಕಿರುವಂಥ ಈರುಳ್ಳಿ, ಕೊತ್ತಂಬರಿ ಎಲ್ಲ ತರಕಾರಿನೂ ಹೇಗೆ ಕಾಣ್ತಿದೆ. ನೀವು ಜಾಸ್ತಿ ತರಕಾರಿ ಬೇಕಾದರೆ ಹಾಕಿ ಮಾಡ್ಕೋಬೋದು. ಮಕ್ಕಳು ತಿನ್ನಲ್ಲ ಅಂದರೆ ನೀವು ಎಲ್ಲ ತರಕಾರಿಯನ್ನು ಮಿಕ್ಸಿ ಮಾಡಿ ಆದರೂ ಹಾಕ್ಬೋದು. 2 ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು. ನೀವು ತುಪ್ಪವನ್ನು ಅಥವಾ ಎಣ್ಣೆಯನ್ನು ಹಾಕಿ 2 ಸೈಡು ಚೆನ್ನಾಗಿ ಬೇಯಿಸ್ಕೊಂಡು ತಿನ್ಬೋದು. ಈ ರಾಗಿ ತುಂಬಾ ಹೊಟ್ಟೆಗೆ ತಂಪು. ನೋಡಿ, 2 ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ಯಾವ ಥರ ಬಂದಿದೆ.
ನೀವು ಒಂದೇ ತರಹದ ರೊಟ್ಟಿಯನ್ನು ತಿಂದು ಬೇಜಾರಾಗಿದ್ದರೆ ಈ ತರಹದ ರಾಗಿ ರೊಟ್ಟಿಯನ್ನು ಒಂದು ಸಲ ಮಾಡಿ ನೋಡಿ. ತುಂಬಾ ಟೇಸ್ಟ್ಫುಲ್ಲಾಗಿ ಅಷ್ಟೇ ಚೆನ್ನಾಗಿ ಬರುತ್ತೆ. ನೀವು ಕಟ್ ಮಾಡಿ 2 ಬಾಳೆ ಎಲೆನ ತೆಗೆದುಕೊಂಡು ಒಂದರಲ್ಲಿ ಹಾಕಿ ಇನ್ನೊಂದರಲ್ಲಿ ಊದಿಟ್ಕೊಂಡ್ರೆ ಒಂದಾದ ನಂತರ ಬೇಗ ಮಾಡ್ಕೋಬೋದು. ಈ ಥರ ಹಂಚ ಮೇಲೆ ನಾನು ಎಣ್ಣೆಯನ್ನು ಹಾಕ್ತಿದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ಒಂಚೂರು ಮೇಲೆ ಪ್ರೆಸ್ ಮಾಡಿದರೆ ತಾನಾಗೇ ಬಿಡುತ್ತೆ. 1-2 ನಿಮಿಷಗಳ ಕಾಲ ಹಾಗೆ ಬಿಡಬೇಕು. ಬಾಳೆ ಎಲೆ ಗೆರೆಯು ಆ ರಾಗಿ ರೊಟ್ಟಿ ಮೇಲೆ ಹಾಗೆ ಬಿದ್ದಿದೆ ನೋಡಿ. ಯಾವುದೇ ರೀತಿಯಾಗಿ ಅಂಟ್ಕೊಳೋದಿಲ್ಲ. ಒಂಚೂರು ಎಣ್ಣೆ ಹಾಕಿ ನೀವು ರೊಟ್ಟಿಯನ್ನು ತಟ್ಟಿದರೆ ಅಂಟ್ಕೊಳೋವಂಥ ಚಾನ್ಸಸ್ಸೇ ಇಲ್ಲ. ಮೇಲೆ ತುಪ್ಪ ಅಥವಾ ಎಣ್ಣೆಯನ್ನು ನೀವು ಹಾಕಿ ರಾಗಿ ರೊಟ್ಟಿಯನ್ನು ಮಾಡ್ಕೋಬೋದು. ತುಂಬಾ ಆರೋಗ್ಯಕರವಾದ ಈ ರಾಗಿ ರೊಟ್ಟಿಯನ್ನು ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ನೀವು ಒಂದ್ಸಲ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ. ಪದೇ ಇದೇ ಥರ ಮಾಡಿಕೊಂಡು ತಿಂತೀರಾ. ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಬೆಳಗಿನ ಬ್ರೇಕ್ಫಾಸ್ಟಿಗೆ, ನೈಟ್ ಊಟಕ್ಕೆ ಇದು ಯಾವಾಗಲಾದರೂ ನೀವು ಮಾಡಿಕೊಂಡು ತಿನ್ಬೋದು. ಕೇವಲ ಅರ್ಧ ಗಂಟೆಯಲ್ಲಿ ಈ ರಾಗಿ ರೊಟ್ಟಿಯನ್ನು ಮಾಡಿ ಮುಗಿಸ್ಬೋದು. ತುಂಬಾ ಈಸಿಯಾಗಿ ರಾಗಿ ರೊಟ್ಟಿಯನ್ನು ಹಾಗೆ ಮುದ್ದೆಯನ್ನು ಹೇಗೆ ಮಾಡೋದು ಅಂತ ನಾನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರು ಬೇಕೋ ಅವರು ನೋಡ್ಬೋದು. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ನಾನು ಇದೇ ಥರನಾಗಿ ಎಲ್ಲ ರೊಟ್ಟಿಯನ್ನು ಮಾಡಿ ಇಟ್ಟಿದ್ದೀನಿ. ಇದ್ರ ಜೊತೆ ಕೊಬ್ಬರಿ ಚಟ್ನಿ ಮತ್ತು ಮೊಸರು ಇದ್ದರೆ ತುಂಬಾ ಒಳ್ಳೆ ಕಾಂಬಿನೇಷನ್ ಆಗಿ ಬರುತ್ತೆ. ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ. ಬಿಸಿ ಅಂತೂ ತಿಂತಾ ಇದ್ದರೆ ತುಂಬಾ ಟೇಸ್ಟ್ ಆಗುತ್ತೆ. ಮತ್ತೆ ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ವಾಚಿಂಗ್ ಫಾರ್ ಮೈ ವಿಡಿಯೋಸ್. ಥ್ಯಾಂಕ್ ಯು. ಕೀಪ್ ಶ್ರೀ ಕುಕಿಂಗ್ ಚಾನಲ್.